ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ. ಈ ಮೂರೂ ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ. ಮೂರು ಸಂಗತಿಗಳು, ಒಂದು ಹುಟ್ಟು, ಇನ್ನೊಂದು ಸಾವು, ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ. ನಾನು ಇಂಥವರ ಮನೆಯಲ್ಲೇ ಹುಟ್ಟಬೇಕು, ಇಂಥವರ ಕುಲದಲ್ಲೇ ಹುಟ್ಟಬೇಕು, ಇದೇ ಜಾತಿಯಲ್ಲಿ ಹುಟ್ಟಬೇಕು, ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ. ಆಗಲೇ ಹುಟ್ಟಾಗಿದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ. ಸಾವು ನಾ ಬ್ಯಾಡ್ ಅಂದರೂ ಬರುವ ಅತಿಥಿ. ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್. ಸಾವು ನಾ ಬ್ಯಾಡ್ ಅಂದರೂ ಬರ್ತದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು? ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ದರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ. ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ? ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ, ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೆ. ಇರುವ ಜೀವನವೂ ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಪ್ರತಿ ಕ್ಷಣ ಅದು ನಾಶವಾಗ್ತದೆ. ಯದೃಷ್ಟಂ ತನ್ನಷ್ಟಂ. ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ. ಇದು ಜೀವನ. ಇದು ನಮಗೆ ಕಾಣುವುದು ಒಂದು, ಅದು ಇರುವುದು ಒಂದು. ಈಗ ನೀವು ನೋಡಿ, ಇದು ಜೀವನದ ಸ್ವರೂಪ. ಇದು ಈಗ ನೀವು ನೋಡಿ, ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ, ನಾನು ಯಾರ ಮುಲಾಜಾಗೂ ಇಲ್ಲ. ಏನಂತಿರ್ತಾರೋ, ನಾನು ಯಾರ ಮುಲಾಜಾಗೂ ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ. ಖಾಯಂ ಹಿಂಗೆ ಇರ್ಲಿಕ್ಕೆ ಸಾಧ್ಯ ಐತೇನೋ? ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೇನೋ? ಇದು ಎಷ್ಟು ವರ್ಷ? 50 ವರ್ಷ, 60 ವರ್ಷ, 65-70 ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾತ? ಕಾಲ ನಿಲ್ಲಕ್ಕೆ ಬರೋದಿಲ್ಲ. ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ಬರು ನೋಡ್ಬೇಕು, ಅಡ್ಡುಣಿಗಾಗಿರ್ತಾವೆ, ಹಿಂಗೆ ಪೂರಾ ಡೊಂಕಾಗಿ ಹೋದಲ್ಲ. ಅವನಿಗೆ ಮತ್ತೊಂದು ಕಾಲ ಕೋಲ್ಬೇಕು. ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ನಿಲ್ತೀನಿ ಅಂದ ಸಾಧ್ಯ ಐತೇನು? ಆಗೋದಿಲ್ಲ. ಅಂದರೆ ಜೀವನ ಇದು ಇದ್ದಂಗೆ ಇರುವುದಿಲ್ಲ, ಇದು ಬದಲಾಗ್ತದೆ. ಇದು ಸಹಿತ ಈಗ ನೀವು ನೋಡ್ರಿ, ಹೊಸದಾಗಿ ಮದುವೆಯಾಗಿರ್ತೈತಿ. ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾನೆ. ಅದು ಹಂಗೆ ಇರ್ತೈತಿ ಅನ್ನೋದು. ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ, ಯಾಕೋ ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ, ಈಗ ಯಾಕೆ ಬಿಟ್ಟಿ ಅಂದ. ಅವ ಅಂದಂತ, ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗ್ಬಾರ್ದು ಅಂದಂತ. ಹಾಗಿರ್ತದೇನು? ನೀವು ಮದುವೆ ನೋಡ್ಕೊಳ್ರಿ, ನಿಮ್ಮ ಮದುವೆ ಫೋಟೋ ನೋಡ್ಕೊಳ್ರಿ, ಯಾವಾಗಿನೂ ಅವಾಗಿನೂ. ಈಗಿನ ಫೋಟೋನು ನೋಡ್ಕೊಳ್ರಿ. ಹಂಗದವ ನಾವು ಮದುವೆ ಫೋಟೋಗೆ ಹೆಂಗೆ ಇರ್ತೈತಿ, ನೀವು ನಿಮ್ಮ ತುತ್ತ ಅವ್ರ ಬಾಯಾಗ, ಹೌದಲ್ಲ? ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತೈತಿ, ಒಂದು ಈ ಕಡೆ ಕುಂತೈತಿ. ಅವನಿಗೆ ಕೇಳ್ಬೇಕಲ್ಲೋ, ಮದುವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ, ಅವ್ರ ತುತ್ತ ನಿನ್ನ ಬಾಯಾಗ, ಇವತ್ತು ಹಿಂಗ್ಯಾಕ ಅಂತ ಕೇಳ್ರಿ ನೀವು. ಅವ ಹೇಳ್ದ, ಅದ ತುತ್ತ ನನಗೆ ಕುತ್ತು ತಂದೈತೋ ಜೀವನದಾಗ, ಆ ತುತ್ತ ಕುತ್ತು ತಂದಿದ್ದಿದ್ದು. ಹಂಗಿರ್ತೈತೇನು ಹೇಳ್ರಿ ನೀವು? ಇರುವುದಿಲ್ಲ. ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು. ಅಂದರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ. ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ್ದು. ಗಂಡ ಒಂದು ಆಸ್ಪತ್ರೆಗೆ ಹೋದನಂತ. ಯಾವ ಆಸ್ಪತ್ರೆಗೆ? ಕಿವಿ ಡಾಕ್ಟ್ರ್ ಹತ್ರ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದಂತ, ಇಲ್ಲ ನಮ್ಮ ಮನ್ಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ, ಸ್ವಲ್ಪ ಇದಕ್ಕೇನು ಮಾಡಬೇಕು, ಕಿವಿ ಕೇಳ್ತಾ ಇಲ್ಲ, ಏನು ಮಾಡಬೇಕು? ಅವಾಗ ಅವ್ರು ಡಾಕ್ಟ್ರಂದು, ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ.
ಅವಾಗ ಅವ ಅಂದ, ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು. ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ, ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ. ಅವಾಗ ಅವ ಡಾಕ್ಟ್ರ್ ಅಂದ, ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ, ಒಂದು ಕೆಲಸ ಮಾಡು, ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಮತ್ತು ಎಷ್ಟು ದೂರದಿಂದ ಕೇಳೋದಿಲ್ಲ ಅಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ. ಇದನ್ನು ಹೇಳ್ಬೋದು ರೀ, ಮಾಡ್ಬೋದು. ಅವಾಗ ಡಾಕ್ಟ್ರ್ ಅಂದ, ನೋಡು ಒಂದು ಕೆಲಸ ಮಾಡು, ಒಂದೊಂದು 10 ಫೀಟ್ ಬಿಟ್ಟು ಕೂಗು, ಅಂದ್ರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು. ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ. ಅವ ಹೋಗಿ ಅಂಗಳದಾಗ ನಿಂತು ಕರೆದ, ಊಟಕ್ಕೇನು ಮಾಡಿ, ಇವತ್ತು ಟಿಫಿನ್ಗೆ ಏನು ಮಾಡಿ ಅಂದ. ಏನು ದೇರ್ ವಾಸ್ ನೋ ರೆಸ್ಪಾನ್ಸ್, ಏನೂ ಬರಲಿಲ್ಲ. ಮತ್ತು ತಲಬಾಕಲಿಗೆ ಬಂದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ, ಅಲ್ಲಿ ನಿಂತು ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ. ಹೆಂಡತಿ ಹತ್ರ ಹೋಗಿ ಡುಬ್ಬ ಬಡ್ದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಚಹಾ ಮಾಡಕತ್ತಿದ್ಲು, ಬೊಗೋಣಿ ತೊಗೊಂಡ ಬಿಟ್ಲು ತೆಲಿಗಿದೆ ಕೇಟ. ಅಲ್ಲ, ಉಪ್ಪಿಟ್ಟು ಮಾಡಿನಂತ 4 ಸಲ ಅಂತ ಹೇಳಕತ್ತು ನಿನಗೆ, ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷನರ ತೊಗೊಬಾರ್ದ ನೀನು? ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ? ಇದಕ್ಕೆ ಕೇಳ್ತಿದ್ದಿಲ್ಲ. ಹಂಗೈತೇನು? ಮೊದಲು ಎಷ್ಟು ಚಂದಿತ್ತು, ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು. ಈಗ ಎಲ್ಲೈತೆ ಹೇಳ್ರಿ ಈಗ?